ಒಬ್ಬ 4 ವರ್ಷ ರೋಡಲ್ಲಿ ಮಲಗಿರ್ತಾನೆ. ಅವನ್ನ ಕರ್ಕೊಂಬರ್ತೀವಿ. ಇವತ್ತು ರಾತ್ರಿ 11 ಗಂಟೆ ಕರ್ಕೊಂಬರ್ತೀವಿ, ನಾಳೆ ರಾತ್ರಿ 11 ಗಂಟೆಗೆ ಸತ್ತೋಗ್ತಾನೆ. ನನ್ನ ಜೀವನನೇ ಬೇರೆ, ನನ್ನ ಬದುಕೇ ಬೇರೆ, ನನ್ನ ಲೈಫೇ ಬೇರೆ. ಬಟ್ ಜೀವನ ಇನ್ನೂ ಒಂದಿದೆ. ಒಬ್ಬ ಮನುಷ್ಯನಿಗೆ ಯಾರಿಗಾದ್ರೂ ಒಬ್ಬ ಶ್ರೀಮಂತ ಇಲ್ಲಿ ಬಂದು ಜೀವನ ಏನು ಅಂತ ನೋಡಬೇಕು. ಅವ್ರು ಎಷ್ಟೇ ಕೋಟಿಗೆ ಬದುಕಿರಲಿ ಸರ್, ಅವನೆಂಥ ಬಡವ ಆಗಿದ್ರು ಅದೇ ಚಿತಾಗಾರಾಗ ಹೋಗೋದು, ಅವನೆಂಥ ಕೋಟಿಗೆ ಬದುಕಿದ್ರು ಅದೇ ಚಿತಾಗಾರ ಹೋಗೋದು, ಅವನಿಗೂ ಅದೇ ಮೆಡಿಕಲ್ ಸರ್ಟಿಫಿಕೇಟು, ಇವನಿಗೂ ಅದೇ ಮೆಡಿಕಲ್ ಸರ್ಟಿಫಿಕೇಟು, ಅದೇ ಇವನಿಗೂ ಕರ್ಪೂರ ಹಚ್ತೀವಿ, ಇವನಿಗೂ ಅದೇ ಕರ್ಪೂರ ಹಚ್ತೀವಿ. ಎಲ್ಲೋ ಬಿದ್ದವಳು ಒಬ್ಳು ಕಲಾವಿದೆ ಬಂದು ಈ ಆಶ್ರಮ ನಡೆಸ್ತಾ ಇದ್ದಾಳೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇವ್ರು ಆಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ಇವಳು ರಾತ್ರಿ ಆಗ್ಲಿ ಹೋಗಿ ಇವಳೇ ಕರ್ಕೊಂಬರ್ತಾಳೆ ಅಂತ ಹೇಳ್ಬಿಟ್ಟು ನನ್ನನ್ನು ತುಳಿಯೋಕೊಂದು ಪ್ರಯತ್ನ ಮಾಡ್ತಾರೆ. ದುಡ್ಕೊಂಡು ತಿನ್ನಕ್ಕಾದ್ರೂ ಬೇಕು, ಅವಾಗಾದ್ರೂ ಅವ್ರ ಮೇಲೆ ಪಾತ್ರೆ ತೊಳೆಯೋಕೆ, ಅವ್ರ ಮಕ್ಳಿಗೆ ಬಟ್ಟೆ ತೆಗಿಯೋಕೆ, ಕೂಲಿಗೆ ಬಿಟ್ಟು ಬರೋಕ್ಕೆ ಅವಶ್ಯಕತೆ ತಂದೆ ತಾಯಿ ಇರತ್ತೆ. ಅದೂ ಇಲ್ಲ ಅಂದ್ರೆ ಮೂಲೆಯಲ್ಲಿ ಮಲ್ಕೊಂಡ್ರೆ ಅದೊಂದು ವೇಸ್ಟ್ ಬಾಡಿ, ಯಾವಾಗ ತೊಲಗುತ್ತೋ. ಬಟ್ ಇದೇ ತಂದೆ ತಾಯಿ ನೀವು ಆ ಪರಿಸ್ಥಿತಿಲಿ ಇದ್ದಿದ್ರೆ ಅವಳು ಬಿಡ್ತಾಳ? ನೋಡಿ, ಈಗ ನನ್ನ ಆಶ್ರಮದಲ್ಲೇ ತಗೊಳ್ಳಿ, ಎಷ್ಟೋ ಜನ ತಂದೆ ತಾಯಿ ಸತ್ತಿದ್ದಾರೆ ಸರ್. ನಾವು ಅವ್ರ ಮನೆಗೆ ಫೋನ್ ಮಾಡ್ತೀವಿ, ಕುಟುಂಬದವ್ರು ಬದುಕಿರ್ತಾರೆ, ಫೋನ್ ಮಾಡ್ತೀವಿ, ಬರಲ್ಲ. ಒಂದು ಕರ್ಪೂರ ಹಚ್ಚಿ ಅಂತ ಕರಿತೀನಿ. ಕೊನೆಗಾಲದಲ್ಲಿ ಅವ್ರ ನಂಬರ್ ಹುಡುಕ್ತೀವಿ, ಪ್ರಯತ್ನ ಪಡ್ತೀವಿ, ಅವ್ರ ಮನೆ ಸಿಗತ್ತೆ, ಕರ್ಕೊಂಡೋಗಿ ಅಂತೀವಿ, ನಾವು ಕರ್ಕೊಂಡೋಗಲ್ಲ ಅಂತವೆ, ಬರಲ್ಲ. ನಮ್ಮ ಬಲವಂತಕ್ಕೆ ಬರ್ತಾರೆ ಕೆಲವರು, ತಗೊಂಡೋಗಿ ಮತ್ತೆ ರೋಡಿಗೆ ಬಿಡ್ತಾರೆ, ಮತ್ತೆ ಅವ್ರು ಇನ್ನೆಲ್ಲೋ ರೋಡಲ್ಲಿ ಬಿದ್ದಿರ್ತಾರೆ, ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗ್ತಾರೆ. ಇಷ್ಟೇ ಆಗೋದು. ಬಟ್ ಕೆಲವರು ಇವರು ಬೇಜಾನ್ ಆಟ ಆಡಿರ್ತಾರೆ, ಇನ್ನು ಕೆಲವರು ಇವರು ಬೇಜಾನ್ ಟಾರ್ಚರ್ ಕೊಟ್ಟಿರ್ತಾರೆ ಅವ್ರಿಗೆ. ಇವರು ಬೇಜಾನ್ ರೌಡಿ ಗಿೌಡಿ ಅವು ಇವು ಏನೇನೋ ಆಟ ಆಡಿರ್ತಾರೆ. ಇವರು ಬಲೆ ಆಟ ಆಡಿರ್ತಾರೆ. ಮನೆಗೆ ಊಟ ಹಾಕಿರಲ್ಲ, ಬಟ್ಟೆ ಕೊಟ್ಟಿರಲ್ಲ, ತಂದು ಹಾಕಿರಲ್ಲ. ಹಿಂಗೂ ಇದೆ ಹಿಂಗೂ ಇದೆ ಸರ್. ನಾನು ಹೇಳದ್ನಲ್ಲ, ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಎರಡು ಕಡೆನೂ ಇದೆ, ಮೈನಸ್ ಪ್ಲಸ್ ಎರಡು ಆಪ್ಷನ್ ಇದೆ ಸರ್. ನನಗೆ ನೀವು ಆಶ್ರಮ ಮಾಡಿದ್ಮೇಲೆ ಸಿಕ್ಕದಂಥ ಮೊದಲನೇ ವ್ಯಕ್ತಿ ಅವ್ರ ಬಗ್ಗೆ ಏನಾರು ನೆನಪಿದೆಯಾ ನಿಮಗೆ? ಇದಾರೆ ಸರ್ ನಮ್ಮ ಹತ್ರ. ಲಕ್ಷ್ಮಿ ಅಜ್ಜಿ ಈಗಲೂ ಇದ್ದಾರಾ? ಲಕ್ಷ್ಮಿ ಅಜ್ಜಿ ಅಂತ ಒಂದು 90-100 ದಾಟಿದೆ ಅನ್ಸುತ್ತೆ, ಅಜ್ಜಿಗೆ ದಾಟಿದೆ. ಅದು ಒಂಥರ ತುಂಬ ಚಳಿಯಲ್ಲಿ ನಡಕ್ತಾ ಕೂತಿತ್ತು. ಇನ್ನೊಂದು ಹೇಳ್ಬಿಡ್ತೀನಿ ಅದಕ್ಕೆ ಮುಂಚೆ ಸರ್, ನನ್ನ ಹತ್ರ ದುಡ್ಡೆಲ್ಲ ಖಾಲಿ ಆಗೋಯ್ತು. ಖಾಲಿ ಜಾಗ ಆ್ಯಕ್ಚುಲಿ ಮಲ್ಲೇಶ್ವರಂ ನನ್ನ ಮನೆ. ಅಲ್ಲಿಂದ ಹುಡ್ಕೊಂಡು ಬಂದೆ. ನಂಗೆ ಅಲ್ಲೆಲ್ಲೂ ಜಾಗ ಸಿಕ್ಕಲಿಲ್ಲ, ಸೆಟ್ ಆಗಲಿಲ್ಲ. ಇಲ್ಲಿಗೆ ಬರ್ತೀನಿ, ರಮೇಶ್ ಅಂತ ಒಂದು ವ್ಯಕ್ತಿ ಪರಿಚಯ ಆಗಿ ಈ ಜಾಗ ತೋರಿಸ್ತಾರೆ. ಅವ್ರು ಹಿಂಗೆ ಜಾಗ ತೋರಿಸ್ತಾ ಇರ್ತಾರೆ ಅಲ್ಲಿ. ಅಲ್ಲಿಂದ ಹುಡ್ಕೊಂಡು ಬಂದಾಗ ಇದು ಸಿಗತ್ತೆ ನನಗೆ. ಇವ್ರದ್ದು ಇನ್ನೊಂದು ಜಾಗ ಸಿಗುತ್ತೆ, ತುಂಬ ಚಿಕ್ಕದು ಆಗಲ್ಲ. ಆಮೇಲೆ ಇಲ್ಲಿಗೆ ಈ ಜಾಗ ಸಿಗತ್ತೆ, ಖಾಲಿ ಜಾಗ. ಮಾತುಕತೆ ಆಗುತ್ತೆ. 8 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ನನ್ನ ಹತ್ರ ಇರೋದು ನಾನು ಧಾರಾಳ. ಆಗ ದುಡ್ಡಿತ್ತಲ್ಲ ನಂದೇ ದುನಿಯಾ. 8 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ಬರೀ ಗೋಡೆಗಳನ್ನ ಅಷ್ಟು ಕಟ್ಕೊಡ್ತಾರೆ. ಧನಂಜಯ ಅಂತ ಓನರ್ ಇದಕ್ಕೆ. ಆಮೇಲೆ ಗೋಡೆಗಳನ್ನ ಕಟ್ಕೊಂಡಾಗ ಪೈಂಟ್ಗೆ 1,20,000 ಕೊಡ್ತೀನಿ. ಇದೇ ನಾವೇನು ಈಗ ಕೂತಿದ್ದೀವಿ ಈ ನೆಲಕ್ಕೆ 1,75,000 ಖರ್ಚು ಮಾಡ್ತೀನಿ. ಗಾರೆ ಹಾಕ್ಸಕ್ಕೆ ಶೀಟ್ಗೆ 3,75,000 ಕೊಡ್ತೀನಿ. ಈ ಗ್ರಿಲ್ಗೆ 60,000, ಆ ಕಡೆಗೆ 60,000 ಕೊಡ್ತೀನಿ ಸರ್. ಪಿನ್ ಟು ಪಿನ್ನು ಬಜಾಜ್ ಫ್ಯಾನ್ಗಳೇ ಬೇಕು, ಗೀಸರ್ ಇಂಥದೇ ಬೇಕು, ಇಂಥ ಪೈಂಟೇ ಬೇಕು ನನಗೆ, ಈ ಥರ ಊಟ ಮಾಡೋಕ್ಕೆ ಈ ಥರನೇ ಕಲಿಬೇಕು ಅವ್ರಿಗೆ. ನನ್ನ 100 ಕನಸು. ನನಗೇನೂ ಗೊತ್ತಿಲ್ಲ, ಇದ್ರ ಗಂಧ ಗಾಳಿ ಗೊತ್ತಿಲ್ಲ. ಬಟ್ ನಾನು ಒಳ್ಳೆ ಕೆಲಸ ಮಾಡಬೇಕು, ಊಟ ಕರ್ಕೊಂಬಂದು ಹಾಕಬೇಕು, ಇಷ್ಟೇ ನನಗೆ ಗೊತ್ತು. ಎಲ್ಲ ತೊಗೊಂಬಂದು ಎಲ್ಲ ನನ್ನ ಹತ್ರ ಎಷ್ಟೆಷ್ಟು ಇರ್ತದೆ ಎಲ್ಲ ದುಡ್ಡು ತೊಗೊಂಬರೋದು ಮಾಡೋದು. ಹಂಗೂ 10 ಲಕ್ಷ ಒಡವೆ ಇಟ್ಟಿರ್ತೀನಿ ಇದಕ್ಕೆ ಅಂತ. ಒಂದೊಂದು ಪೇಪರು 3 ಲಕ್ಷ 4 ಲಕ್ಷ ಕೊಟ್ಟು ಒಂದೊಂದು ಪೇಪರ್ ಮಾಡಿಸಿರ್ತೀನಿ ಸರ್. ಸುಮ್ಮನೆ ಮಾಡಿಲ್ಲ ಈ ಆಶ್ರಮ, ಏನೂ ಮಾಡ್ದೇನೆ ಜನನ ಕರ್ಕೊಂಡು ಬಂದಿಲ್ಲ. ಎಲ್ಲ ಮಾಡ್ತೀನಿ. ಮಂಚಗಳು ಪ್ರತಿಯೊಂದು ಬೇಕಲ್ಲ ಸರ್, ಒಂದು ಬಲ್ಪು, ಒಂದು ತಟ್ಟೆ, ಒಂದು ಲೋಟ, ಒಂದು ಚೊಂಬು, ಒಂದು ಪೊರ್ಕೆ, ಒಂದು ಮೊರ, ಎಲ್ಲದೂ ಬೇಕು. ಏನಿಲ್ಲದೆ ಏನಾಗುತ್ತೆ, ಎಲ್ಲ ಆಗತ್ತೆ. ಓಪನಿಂಗ್ ಆಗುತ್ತೆ ಫೆಬ್ರವರಿ 17ಕ್ಕೆ ಲಾಂಚ್ ಆಗುತ್ತೆ. ವಿಶ್ವನಾಥ್ ಸರ್ ಡೇಟ್ ಕೊಡ್ತಾರೆ 17ಕ್ಕೆ. ಅವತ್ತು ಬಜೆಟ್ ಅವ್ರು ಬರೋಕ್ಕಾಗಲ್ಲ. ಆ ಬಿಲ್ಡಿಂಗ್ ಓಪನ್ ಆಗುತ್ತೆ. ಆಟೋ ರಾಜ ಸರ್, ನಮ್ಮ ಏನು ಆಶ್ರಮ ನಡೆಸ್ತಾರೆ ಆಟೋ ರಾಜ ಸರ್, ಅವರು ನಮ್ಮೊಂದಷ್ಟು ಪೋಷಕ ಕಲಾವಿದರು, ನಮ್ಮ ಮ್ಯಾನೇಜರ್ಗಳು ಒಂದಷ್ಟು ಜನ ಬಂದು, ಲೆಗ್ಗೇರಿ ನಾರಾಯಣ ಸ್ವಾಮಿಯವರು, ಈ ಬಿಲ್ಡಿಂಗ್ ಓಪನ್ ಆಗುತ್ತೆ. ಯಾರನ್ನು ಕರ್ಕೊಂಬರ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಬರ್ಬೇಕು ಅಂತ ಗೊತ್ತಿಲ್ಲ, ಯಾರನ್ನ ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ನಾನು ನನ್ನ ಮಗ ಒಂದು ರೌಂಡ್ ಹೋಗ್ತೀವಿ ಮಾರುತಿ ವ್ಯಾನಲ್ಲಿ. ಗೀತಮ್ಮ ಅಂತ ಒಂದು ಆಶ್ರಮ ನಡೆಸ್ತಾರೆ ಅವರು, ಗೀತಮ್ಮ ಅಂತೇಳಿ. ಅವರು ನನಗೆ ಒಂದು ದಿವಸ ನನ್ನ ಜೊತೆಗೆ ಬರ್ತಾರೆ. ಅವರು ಆಶ್ರಮ ನಡೆಸ್ತಾರೆ. ನನ್ನ ಜೊತೆ ಬಂದಾಗ ನಾವೇನು ಮಾಡ್ತೀವಿ, ಒಂದು ಚಳಿಲಿ ಒಂದು ಅಜ್ಜಿ ಕೂತಿರುತ್ತೆ, ನಾನು ನನ್ನ ಮಗ. ಅವರು ತುಂಬ ನಡುಕ್ತಾ ಇರುತ್ತೆ ಸರ್, ತುಂಬ ನಡುಕ್ತಾ ಇರುತ್ತೆ. ಹಿಂಗೆ ಚಳಿ ತುಂಬ ಕೂತಿರುತ್ತೆ ಅಜ್ಜಿ. ರಾತ್ರಿ ಯಶವಂತಪುರದಲ್ಲಿ ಕೂತಿರುತ್ತೆ. ಆ ಅಜ್ಜಿನ ಫಸ್ಟ್ ಕರ್ಕೊಳ್ತೀವಿ. ನನ್ನ ಮಗ ಹಿಂಗೆ ಎತ್ಕೊಂಡು ಬರ್ತಾನೆ ಮಗು ಥರ. ಆಮೇಲೆ ಇನ್ನೊಂದು ತಮಿಳ್ ತಾತ ದೇವೇ ಪರ್ಕಲ್ ರೋಡಲ್ಲಿ ಮಲಗಿರ್ತಾರೆ. ಇಬ್ಬರು ಫಸ್ಟ್ ವ್ಯಕ್ತಿ ನನಗೆ, ಅರುಣಾಚಲಂ ಅಂತೇಳಿ ಅವರು ಮನೆಗೆ ಕರ್ಕೊಂಡು ಹೋದರು. ಅರುಣಾಚಲಮ್ಮು ಅಜ್ಜಿ ನಮ್ಮ ಹತ್ರನೇ ಇದೆ. ಇಬ್ಬರನ್ನ ಕರ್ಕೊಂಬರ್ತೀವಿ. ಫಸ್ಟ್ ದಿನ ಮುಗೀತು, ಏನೋ ಸಂಭ್ರಮ, ಸಾಧಿಸ್ಬಿಟ್ಟೆ ಅನ್ನೋದು. ಮುಂದೆ ನಿಮ್ಮ ಮುಸ್ಲಾಂ ಪಂಡಗ ಅಂತ ಮುಂದಿದೆ ನನ್ನ ಕತೆ. ಸಾಧಿಸ್ಬಿಟ್ಟೆ ಅಂತ ಬಂದ್ವಿ. ಮಾರನೇ ದಿನ ಹೋದ್ವಿ, ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಹೋದ್ವಿ.
ಒಬ್ಬ 4 ವರ್ಷ ರೋಡಲ್ಲಿ ಮಲಗಿರ್ತಾನೆ. ಅವನ್ನ ಕರ್ಕೊಂಬರ್ತೀವಿ. ಇವತ್ತು ರಾತ್ರಿ 11 ಗಂಟೆ ಕರ್ಕೊಂಬರ್ತೀವಿ, ನಾಳೆ ರಾತ್ರಿ 11 ಗಂಟೆಗೆ ಸತ್ತೋಗ್ತಾನೆ. ಯಾವ ಜನ್ಮದ ಋಣ ಅಂತ ಹೇಳಬೇಕು, ಇಲ್ಲ ನನ್ನ ಕರ್ಮ ಅನ್ಕೋಬೇಕು, ನನ್ನ ಪುಣ್ಯ ಅನ್ಕೋಬೇಕು, ಇಲ್ಲ ಆಶ್ರಮ ಮಾಡಿದ್ದಕ್ಕೆ ಇದಕ್ಕೊಂದು ಪಾಠ ಅಂತ ಅನ್ಬೇಕು, ಗೊತ್ತಿಲ್ಲ. ವಿತ್ ಕ್ಯಾಮ್ರಾ ಇದೆ, ಬಚಾವಾದೆ. 12 ಕ್ಯಾಮ್ರಾ ಇದೆ. ಬಾತ್ರೂಮ್ಗೆ ಹೋಗ್ತಾನೆ, ಆರಾಮಾಗಿ ಬರ್ತಾನೆ, ಊಟ ಮಾಡಿದ್ದಾನೆ, ಮಲಗಿದ್ದಾನೆ, ಕೂತ್ಕೊಳ್ತಾನೆ ಮಂಚದ ಹತ್ರ, ಮತ್ತೆ ಎದೊಳ್ತಾನೆ, ಮತ್ತೆ ಕೂತ್ಕೊತಾನೆ, ಮತ್ತೆ ಎದೊಳ್ 3 ಸರಿ ಕೂತ್ಕೊಂಡು ಎದ್ದು ಸಾವಾಗ್ತಾನೆ. ಹಾರ್ಟ್ ಅಟ್ಯಾಕು ಸರ್ 4 ವರ್ಷ ರೋಡಲ್ಲಿ ಇದ್ದವನು ಸಾಯ್ಲಿಲ್ಲ. ದೇವರು ಅವನ ಸಾವು ಈ ಜಾಗದಲ್ಲಿ ಬರ್ತಿತ್ತು. ಸುಮ್ಮನೆ ಸಾಯಕ್ಕಾಗಲ್ಲ. ತಲೆ ಮೇಲೆ ಕಲ್ಲೇ ತಕ್ಕಿದ್ರು ಸಾಯಲ್ಲ. ಕೆಲವ್ರು ಬದುಕಿರ್ತಾರೆ. ಸರ್ ಸತ್ತೋಗ್ಬಿಟ್ಟ ಅವನೇನು ಕತೆ, ಏನು ಕತೆ? ಏನು ಮಾಡಬೇಕು ಅವನ್ನ? ಈಗ ಅವ್ನು ಯಾರು ಅಂತಲೂ ನಿಮಗೆ ಗೊತ್ತಿಲ್ಲ, ಒಂದೇ ದಿನ ಆಗಿರೋದು. ಅವನಿಗೆ ಯಾವ ಭಾಷೆ? ಕನ್ನಡ. ಇವತ್ತು ಕರ್ಕೊಂಬಂದ್ವಿ ರಾತ್ರಿ 12:20 ಇವತ್ತು ರಾತ್ರಿ ಅವನು ಕರೆಕ್ಟಾಗಿ ಒಂದೇ ದಿನ ಸತ್ತೋಯ್ತಾನೆ. ಏನು ಮಾಡೋದು? ಭಯ ಸ್ಟಾರ್ಟ್ ಆಗೋಯ್ತು. ಭಯ ಆಗಲೇಬೇಕಲ್ಲ, ಈಗ ಇಳಿಯುತ್ತೆ ಗಾಳಿ ನಮಗೆ. ಸತ್ತಿದ್ದು ಹೆಣನ ತಗೊಂಡು ಮಾರ್ತೀವಿ ವ್ಯಾನಲ್ಲಿ. KC ಜನರು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಗೊತ್ತು, ಮಾರ್ತಿ KC ಜನರಲ್ಲಿ ತೊಗೊಂಡೋಗ್ತೀವಿ. ಒಂದಷ್ಟು ಜನಕ್ಕೆ ಫೋನ್ ಮಾಡ್ತೀವಿ. ಅವಾಗ ನನಗೆ ಗೊತ್ತಿರೋರು ಯಾರೂ ಸಹಾಯ ಮಾಡಲ್ಲ. ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ನನಗೆ ಗೊತ್ತಿರೋ ವ್ಯಕ್ತಿಗಳು ಯಾರೂ ಸಹಾಯ ಮಾಡಲ್ಲ. ಯಾಕೆ ಕರ್ಕೊಂಬಂದೆ ಅಂದರು. ಬಾ ಇದೆಲ್ಲ ಇದು ಮಾಡೋಣ ಅಂತ ಯಾರೂ ಹೇಳಿಲ್ಲ, ಯಾರೂ ಸಪೋರ್ಟು ಮಾಡಲಿಲ್ಲ ನಂಗೆ ಅವತ್ತು ನಾನು ಕಲ್ತಂಥ ಪಾಠ. ಬಟ್ ಅವ್ನು ನನಗೆ ಪಾಠ ಕಲಿಸ್ದ, ಭಗವಂತ ಕಳಿಸಿದ್ದ ಅನ್ಸುತ್ತೆ. ಪಾಠ ಕಲಿಸೋದಕ್ಕೆ ಅವ್ನು ಕಲಿಸಿದ್ದ. ಅವ್ನ ಋಣ ನನ್ನ ಹತ್ರ ಇತ್ತು. ಒಂದು ದಿನದ ಊಟದ ಋಣ ಇತ್ತೇನೋ, ಯಾವ ಜನ್ಮದ ಏನು ತೀರಿಸ್ಬೇಕಿತ್ತು ನಾನು ಅವನಿಗೆ ಗೊತ್ತಿಲ್ಲ. ಒಂದು ಜನ್ಮದ ಊಟದ ಋಣ ಇತ್ತು. ಸತ್ತೋದ. KC ಜನರಲ್ಲಿ ತೊಗೊಂಡೋಗ್ತೀವಿ ಸತ್ತಿರೋ ಹೆಣನ. ಅಲ್ಲಿ ಆಲ್ರೆಡಿ ನಮಗೆ ಸತ್ತಿದ್ದಾನೆ ಅಂತ ಗೊತ್ತು. ಅವರು ಸತ್ತೋಗಿದ್ದಾರೆ, ತೊಗೊಂಡೋಗಿ ಅಂದರು. ಮೇಡಮ್ ಏನಾದರೂ ಮೆಡಿಕಲ್ ಸರ್ಟಿಫಿಕೇಟು ಇಲ್ಲ, ಮಾರ್ಜರ್ ಮಾಡಬೇಕು, ಎಲ್ಲಿ ಸತ್ತರು ಎಲ್ಲ ಗೊತ್ತಾಗಬೇಕು. ನಮಗೆ ಭಯ, ಯಾಕೋ ಕೆಲಸ ಕೆಡ್ತು ರವಿ ಅಂತ ಅಂದ್ಬಿಟ್ಟು ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ. ಬಾಡಿನ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಆಲ್ರೆಡಿ ಸತ್ತಿರೋ, ಅವರು ಅದನ್ನೇ ಹೇಳಿ ಸತ್ತೋಗ್ಬಿಟ್ಟಿದ್ದಾರೆ. ಸತ್ತಿರೋದು ನಮಗೆ ಗೊತ್ತು, ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ವಿಕ್ಟೋರಿಯಾದಲ್ಲಿ ಇಲ್ಲ ಶವಗಾರದಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ಇದು ಮಾಡಿ 1 ವಾರ ನೋಡೋಣ, ಆಮೇಲೆ ಭಯ ಸ್ಟಾರ್ಟ್ ಆಯಿತು. ಪೊಲೀಸು ಅಂದ ತಕ್ಷಣ ನಮಗೆ ಭಯ ಏನು ಮೀಟ್ರ್ ಆಫು. ಶಶಿಕಲಾ ಬಿದ್ಲು. ಅದಕ್ಕೆ ಮುಂಚೆ ಯಾರನ್ನೂ ಕೇಳಿದೆ, ಡೆತ್ ಸರ್ಟಿಫಿಕೇಟು ಕೇಳ್ಕೊಂಡೆ, ಎಲ್ಲ ಕೇಳ್ಕೊಂಡೆ, ಯಾರೂ ಸಪೋರ್ಟ್ ಮಾಡಲಿಲ್ಲ ಅವತ್ತು. ಹಂಗಾಗೋಗುತ್ತೆ, ಹಿಂಗಾಗುತ್ತೆ ಅಂದರೆ ಅವತ್ತು ನಾವಿದ್ದೀವಿ ಅನ್ನಲಿಲ್ಲ, ಅನುಭವಿಸಿದ್ವಿ. ನನ್ನ ಮಗ ಅವತ್ತು ಕೇಳ್ದ, ನಿನಗಿದು ಬೇಕಿತ್ತಾ? ಅವತ್ತೇ ಅವ್ನು ಕೇಳಿದ್ದ. ಅಲ್ಲಿವರೆಗೂ ಏನೂ ಮಾತಾಡಿರಲಿಲ್ಲ ಅವನು. ಅವನಿಗೆ ಗೊತ್ತಿಲ್ಲದೇ ಇದೆಲ್ಲ ಮಾಡಿದ್ದೆ ನಾನು ಆಶ್ರಮ ಅಂತ. ಅವನಿಗೆ ಗೊತ್ತಿಲ್ಲದೆ ಒಂದಷ್ಟು ದುಡ್ಡು ಗಿಡ್ಡು ಎಲ್ಲ ಕೊಟ್ಟು ಆಮೇಲೆ ಅವ್ನಿಗೆ ಗೊತ್ತಾಯಿತು. ಅವ್ನು ಬೇಡ ಅಂತಲೇ ಹೇಳಿದ್ದ, ನಿನಗಿದು ಬೇಡ, ಆರಾಮಾಗಿ ಶೂಟಿಂಗ್ ಹೋಗ್ತಾ ಇದೆಯಾ, ಕಲಾವಿದೆ, ಆರಾಮಾಗಿದೆಯಾ, ಚೆನ್ನಾಗಿದೆಯಾ, ನೀನು ಮಾಡು ಅಂತ ಹೇಳಿದ್ದ. ಇಲ್ಲ ಅಂದ್ಬಿಟ್ಟು ನಾನು ಇದೇನೋ ಮಾಡಬೇಕು ಅಂತ ಅಲ್ಲಿಂದನೂ ಎತ್ಕೊಂಬಂದ್ವಿ ಹೆಣನ. ನಾನು ನನ್ನ ಮಗ ಭಯ ಸತ್ತಿದ ಹೆಣ ಎತ್ಕೊಂಡು ಯಾವತ್ತೂ ಓಡಾಡಿಲ್ಲ, ನಾವು ಏನೂ ಮಾಡಲಿಲ್ಲ. ಎತ್ಕೊಂಡ್ವಿ, ಮತ್ತೆ ಆಶ್ರಮಕ್ಕೆ ತಂದ್ವಿ ಹೆಣನ. ಮತ್ತೆ ಇಲ್ಲಿ ಹಾಕ್ಕೊಂಡ್ವಿ, ಇದೇ ಜಾಗದಲ್ಲಿ ಮಲಗಿಸ್ಕೊಂಡ್ವಿ. ಇಲ್ಲೇ ಜಾಗದಲ್ಲಿ ಮಲಗಿಸಿದ್ವಿ, ಮತ್ತೆ ಎತ್ಕೊಂಡು ಹೋದ್ವಿ, ಊರೆಲ್ಲ ಸುತ್ತಿದ್ವಿ, ಮತ್ತೆ ಇಲ್ಲಿ ಬಂದ್ವಿ. ಹೆಣನ ಮಲಗಿಸ್ಬಿಟ್ಟು ಮತ್ತೆ ಮಾದನಾಯಕನಹಳ್ಳಿ ಸ್ಟೇಷನ್ಗೆ ಹೋದೆ. ಎಷ್ಟು ಕಷ್ಟ ಒದ್ದಾಡಿರ್ಬೇಕು ಹೇಳಿ ನಾವು ರಾತ್ರಿ ಎಲ್ಲ. ಒಬ್ಬ ಸತ್ತಿರೋ ಮನುಷ್ಯನಿಗೆ ಶವ ಸಂಸ್ಕಾರ ಮಾಡೋದಕ್ಕೆ ನಮ್ಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವತ್ತು. ಅದಾದಮೇಲೆ ಮಾದನಾಯಕನಹಳ್ಳಿ ಸ್ಟೇಷನ್ಗೆ 4 ಗಂಟೆಗೆ ಹೋದ್ವಿ ಬೆಳಗಿನ ಜಾವ. ನಾನು ನನ್ನ ಮಗ, ಸರ್ ಹಿಂಗೆ ಆಗೋಗಿದೆ. ಅವರು ಎಲ್ಲವೂ ಬರ್ಕೊಂಡ್ರು. ಅವತ್ತಿನ ಪರಿಸ್ಥಿತಿ ಹಂಗಿತ್ತು, ಎಲ್ಲವೂ ಬರ್ಕೊಂಡ್ರು, ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ ಮೇಡಮ್, ನೀವು ಹೆಂಗೆ ಕರ್ಕೊಂಬಂದ್ರಿ, ಪೊಲೀಸ್ ಸ್ಟೇಷನ್ಲಿ ಹೇಳ್ಬಿಟ್ಟು ಕರ್ಕೊಂಬರ್ಬೇಕಿತ್ತು ಅಂತ ಆವಾಗ ಒಂದು ಕಿವಿಗೆ ಹಾಕಿದ್ರು. ಅದು ಗೊತ್ತಿರಲಿಲ್ಲ ನಿಮಗೆ? ಗೊತ್ತಿಲ್ಲ, ಒಳ್ಳೆ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು ಅಷ್ಟೇ ನನಗೆ. ಈ ರೂಲ್ಸ್ ಹಿಂಗಿದೆ ಅಂತ ಗೊತ್ತಿಲ್ಲ. ಈ ಥರ ಕರ್ಕೊಂಡೇ ಬರಬೇಕು ಹಿಂಗೆ ಹೇಳಿ, ಬಟ್ ಕಷ್ಟದಲ್ಲಿರೋರ್ಗೆ ಊಟ ಹಾಕಬೇಕು ಅನ್ನೋದು ಮಾತ್ರ ಮೈಂಡಲ್ಲಿತ್ತು. ಒಳ್ಳೆ ಕೆಲಸ ಮಾಡಬೇಕು ಅಂತ. ಸರ್ ಅಲ್ಲೂ ಹೋದ್ವಿ, ಕಂಪ್ಲೇಂಟ್ ಕೊಟ್ವಿ, ಎಲ್ಲ ಮಾಡಿದ್ವಿ, ಸೀದಾ ಇಲ್ಲಿಗೆ ಬಂದ್ವಿ. ಒದ್ದಾಡ್ತಿದ್ದೀವಿ. ಭಯ ನಮಗೆ. ಏನು ಮಾಡೋದು? 7 ಗಂಟೆ ಆಯಿತು, 8 ಗಂಟೆ ಆಯಿತು, 9 ಗಂಟೆ ಆಯಿತು, 10 ಗಂಟೆ ಆಯಿತು, 11 ಗಂಟೆ ಆಯಿತು, ರಾತ್ರಿ ಸತ್ತಿರೋದು 1 ಗಂಟೆ ಆಯಿತು ಸರ್. ಆಗ ನನ್ನ ತಲೆಗೆ ಯಾರನ್ನೋ ಕೇಳಿದೆ, ಯಾರೂ ಸಪೋರ್ಟ್ ಮಾಡಲಿಲ್ಲ ಅವತ್ತು. ಬೇಡ ಹೆಸರು, ಸಪೋರ್ಟ್ ಮಾಡಲಿಲ್ಲ. ಕಣ್ಣಲ್ಲಿ ನೀರು ಇಳಿತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಭಯ, ಏನಾಗುತ್ತೋ ಅನ್ನೋ ಭಯ. ಆವಾಗ ಒಬ್ರಿಗೆ ಫೋನ್ ಮಾಡ್ತೀನಿ, ಪ್ರಭಾವತಿ ಅಂತ ಸರ್, ಹೆಲ್ತ್ ಇನ್ಸ್ಪೆಕ್ಟರ್, ನಗರಸಭೆ, ಗ್ರಾಮ ಪಂಚಾಯತಿ, ಮಾದನಾಯಕ್, ಅವರಿಗೆ ಎಲ್ಲ ಕಡೆ ಒಂದು ಲೆಟ್ರ್ ಕೊಟ್ಟಿದ್ದೆ ನಾನು. ಈ ಬಿಲ್ಡಿಂಗ್ ಓಪನ್ ಆಗೋಕ್ಕೆ ಮುಂಚೆ ಪ್ರತಿ ಒಂದು ಜಾಗಕ್ಕೂ ಹೋಗಿ ಲೆಟ್ರ್ ಕೊಟ್ಟಿದ್ದೆ.
ಅದು ನನ್ನ ಉಸಿರು ಉಳಿಸ್ತು ಸರ್. ಅವ್ರು ಮೇಡಮಿಗೆ ಫೋನ್ ಮಾಡಿದೆ, ಮೇಡಮ್ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು, ನಿಮ್ಮ ಪಂಚಾಯತಿ ಕಡೆಯಿಂದ ಒಂದು ಲೆಟ್ರ್ ಕೊಡ್ಬೋದಾ ನೀವೇನಾದರೂ, ನಾನು ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ, ಹೆಂಗಾಯಿತು ಏನಾಯಿತು, ನಾನು ಹಿಂಗೆ ಕರ್ಕೊಂಡು ಬಂದ್ವಿ ಮೇಡಮ್, ಹಿಂಗೆ ಆಗೋಯ್ತು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು, ಆಮೇಲೆ ಅವರು ಆಶಾ ಕಾರ್ಯಕರ್ತರನ್ನ ಕಳಿಸ್ಕೊಟ್ಟು ಅವ್ರು ನೋಡಿ ಹೌದು ಹಿಂಗೆ ಆಗಿದೆ ಮೇಡಮ್, ನಮ್ಮ ಏರಿಯಾದಲ್ಲೇ ಮಾಡಿರೋದು ಅಂತೆಲ್ಲ ಹೇಳಿ ಮಾಡಿ ಅವರೊಂದು ಲೆಟ್ರ್ ಕೊಡ್ತಾರೆ ಸರ್. ನನಗೆ ಆ ಲೆಟ್ರು ಸಿಗೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ, 5 ಗಂಟೆ ಆಗುತ್ತೆ ಸರ್, 4:15 5 ಗಂಟೆ ಸರ್. ಹೋಗಿರೋ ಜೀವ ಬರುತ್ತೆ ನನಗೆ. ಅಣ್ಣ ಇಲ್ಲೇ ಇದೆ ಲೆಟ್ರ್ ಬಂತು. ಡಾಕ್ಟ್ರ್ ಯಾರು? ನಗರ ಪಂಚಾಯಿತಿಯಿಂದ ಅವ್ರನ್ನ ನಾನು ಇವತ್ತು ನೆನೆಸ್ಕೋಬೇಕು, ಪ್ರಭಾವತಿ ಅಂತೇಳಿ ಹೆಲ್ತ್ ಇನ್ಸ್ಪೆಕ್ಟರು. ಜೀವನದಲ್ಲಿ ನಾನು ಉಸಿರೋವರೆಗೂ ನೆನಪು ಮಾಡ್ಕೊಳ್ತೀನಿ, ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಯಾವ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಮಲ್ಲೇಶ್ವರಂ ಮನೆ ಮಾತ್ರ ಗೊತ್ತು, ಅಲ್ಲಿರೋ ಡಾಕ್ಟ್ರುಗಳು ಗೊತ್ತು. ಅವಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ನನಗೆ ಅಲ್ಲಿ ಹೋಗ್ತಿದ್ನಲ್ಲ ಹುಷಾರಿಲ್ದೆ, ಅವ್ರನ್ನ ಕೇಳಿಕೊಂಡು ಮಾಡಿಕೊಂಡು, ಫಸ್ಟ್ ಕೊಡಲ್ಲ ಅಂತಲೇ ಹೇಳಿದ್ರು ಅವರು, ಏನೂ ಇಲ್ಲದೆ ಲೆಟ್ರ್ ಇಲ್ಲದೆ ಏನೂ ಇಲ್ಲದೆ ಕೊಡೋಕ್ಕಾಗಲ್ಲ ಅಂದರು. ಆಮೇಲೆ ಈ ಲೆಟ್ರು ತರಿಸ್ಕೊಳ್ಳಿ ನಾವು ಕೊಡ್ತೀವಿ ಅಂತ ಹೇಳಿದರು. ಆ ಲೆಟ್ರು ಕಳಿಸಿದ್ಮೇಲೆ ಅವರು ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಆಯಿತು. ಆಮೇಲೆ ಚಿತ್ತಗಾರ ಅವ್ರಿಗೆ ಫೋನ್ ಮಾಡಿದೆ, ಅವರು ಹೇಳಿದರು ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲದೆ ನಾವು ಒಳಗಡೆ ಕರ್ಕೊಳ್ಳಲ್ಲ ಅಂತ ಹೇಳಿದರು. ಆ ಲೆಟ್ರ್ ರೆಡಿ ಆಯಿತು, ಮೆಡಿಕಲ್ ಸರ್ಟಿಫಿಕೇಟ್ ಬಂತು, ಅಲ್ಲೊಂದು ದುಡ್ಡು ಕೊಟ್ವಿ, ತೊಗೊಂಬಂದ್ವಿ. 6:15 ಸರ್. ಒಂದು ಸತ್ತಿರೋ ಮನುಷ್ಯನಿಗೆ ಚಿತೆಯಲ್ಲಿ ಇಡೋಕ್ಕೆ 6:15 ಬೇಕಾಯಿತು. ಒಳ್ಳೆ ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ 5 ನಿಮಿಷ, ಒಳ್ಳೆ ಕೆಲಸಕ್ಕೆ ಒಂದು ದಿನ ತಗೊಂಡು ಟೈಮ್ ಇದೆ. ಒಂದಿನ ಏನು ಸರ್, ಇನ್ನು ಸ್ವಲ್ಪ ಹೊತ್ತೋದ್ರೆ 2 ದಿನ ಲೆಕ್ಕ. ಹೌದು, 2 ದಿನದ ಲೆಕ್ಕಕ್ಕೆ ಬರ್ತಿತ್ತು ಸರ್. ಅಳ್ತಾ ಇದ್ದೀವಿ, ಯಾಕಪ್ಪ ಮಾಡಿದೆ ಅನ್ನಿಸ್ಬಿಡ್ತು. ಆಗ ಕಣ್ಕಂಡು ದೇವ್ರನ್ನ ಕೈ ಮುಗಿದೆ, ಇದಕ್ಕಿಂತ ಒಳ್ಳೆ ಕೆಲಸ ಏನಾರು ಇದ್ದರೆ ನಂಗೆ ದಾರಿ ತೋರಿಸು. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ, ಎಂತೆಂಥದ್ದೋ ನೋಡ್ಬಿಟ್ಟಿದ್ದೀನಿ, ಇದಕ್ಕಿಂತ ಒಳ್ಳೆ ಕೆಲಸ ಏನಾದರೂ ಇದ್ದರೆ ತೋರಿಸಪ್ಪ, ನಾನು ಮಾಡ್ತೀನಿ ಅಂಥೇಳಿ ಆಂಬ್ಯುಲೆನ್ಸ್ ಬುಕ್ ಮಾಡಿಕೊಂಡು, ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಆಂಬ್ಯುಲೆನ್ಸ್ ಬುಕ್ ಮಾಡಿಕೊಂಡು, ಇಲ್ಲಿಂದ SRS ಪಿಣ್ಯ ಚಿತ್ತಗಾರಕ್ಕೆ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ಕೊಟ್ಬಿಟ್ಟು ಮಲಗಿಸ್ಬಿಟ್ಟು ಒಂದು ಕರ್ಪೂರ ಹಚ್ಬಿಟ್ಟು, ತಪ್ಪಾಯಿತು, ನೀನು ಅಕ್ಕನೋ ತಂಗಿನೋ ತಾಯೋ ಇದ್ದಿದ್ರೆ ಬೇಗ ಮಾಡ್ತಿದ್ರೇನೋ, ನಾನು ಮಾಡಿದ್ದೀನಿ. ಈಗ ವ್ಯಕ್ತಿ ಯಾರು ಅಂತ ಗೊತ್ತಾಗಲಿಲ್ಲ, ನೀವು ಅವ್ನು ಒಂದಿನ ಇದ್ರಲ್ಲ, ಅವಾಗ ಅವ್ರ ಹೆಸರು, ಅವ್ರ ಊರು ಏನು ಹೇಳಿರಲಿಲ್ಲ ಸರ್, ನನಗೆ ಏನು ಹೇಳಿರಲಿಲ್ಲ. ಹೆಂಗಿದ್ದ ಅಂದರೆ ಅವನ ಹತ್ರ ಹೋಗೋಕ್ಕೆ 3 ದಿನ ಊಟ ಮಾಡೋಕ್ಕಾಗಲ್ಲ, 4 ವರ್ಷದಿಂದ ಆಚೆ ಇದ್ದ. ವಾಸನೆ ತುಂಬ, ಅಲ್ಲೇ ಟಾಯ್ಲೆಟು, ಅಲ್ಲೇ ಉಚ್ಚೆ ಎಲ್ಲ ಅಲ್ಲೇ. ಅವತ್ತು ಗೊತ್ತಾಯಿತು ನಾನು ಯಾರನ್ನೂ ರೋಡಲ್ಲಿರೋರನ್ನ ಮುಟ್ಟಬಾರ್ದು, ಪೊಲೀಸ್ ಸ್ಟೇಷನ್ ಮುಖಾಂತರ ಕರ್ಕೊಂಬರ್ಬೇಕು ಅಂತ. ಆವಾಗ ನಾನು ಪ್ರತಿಯೊಂದು ಸ್ಟೇಷನ್ಗೆ ಹೋಗ್ಬಿಟ್ಟು ನಾನೇ ಹೇಳಿ ಬರಬೇಕು, ಸರ್ ನೀವು ಒಂದು ಈ ಥರ ಆಶ್ರಮ ಮಾಡಿದ್ದೀನಿ, ದಯವಿಟ್ಟು ಯಾರನ್ನಾರ ಕಳಿಸಿದ್ರೆ ಕಳಿಸಿ, ನಾನು ಊಟ ಬಟ್ಟೆ ಕೊಡ್ತೀನಿ ಅಂಥೇಳಿ ಒಂದಷ್ಟು ಸ್ಟೇಷನ್ಗೆ ಹೋಗಿ ಈಗ ಫಾರ್ಮಾಲಿಟೀಸ್ ಎಲ್ಲ ನಿಮ್ಗೆ ಗೊತ್ತಾಗಿದೆ, ಈಗ ನೀವು ನೀಟಾಗಿ ಪಾಠ ಕಲಿತೆ ಸರ್ ಲೈಫಲ್ಲಿ. ಇದರಿಂದ ಇನ್ನೂ ಒಂದು ಜೀವನ ಇದೆ ಅಂತ ಕಲಿತೆ ಸರ್. ನನ್ನ ಜೀವನನೇ ಬೇರೆ, ನನ್ನ ಬದುಕೇ ಬೇರೆ, ನನ್ನ ಲೈಫೇ ಬೇರೆ, ಬಟ್ ಜೀವನ ಇನ್ನೂ ಒಂದಿದೆ. ಒಬ್ಬ ಮನುಷ್ಯನಿಗೆ ಯಾರಿಗಾದರೂ ಒಬ್ಬ ಶ್ರೀಮಂತ ಇಲ್ಲಿ ಬಂದು ಜೀವನ ಏನು ಅಂತ ನೋಡಬೇಕು. ಹೌದು, ಅವ್ರು ಎಷ್ಟೇ ಕೋಟಿಗೆ ಬದುಕಿರಲಿ ಸರ್, ಅವನೆಂಥ ಬಡವ ಆಗಿದ್ರು ಅದೇ ಚಿತಾಗಾರಾಗ ಹೋಗೋದು, ಅವನೆಂಥ ಕೋಟಿಗೆ ಬದುಕಿದ್ರು ಅದೇ ಚಿತಾಗಾರ ಹೋಗೋದು, ಅವ್ರಿಗೂ ಅದೇ ಮೆಡಿಕಲ್ ಸರ್ಟಿಫಿಕೇಟ್, ಇವನಿಗೂ ಅದೇ ಮೆಡಿಕಲ್ ಸರ್ಟಿಫಿಕೇಟು, ಅದೇ ಇವನಿಗೂ ಕರ್ಪೂರ ಹಚ್ತೀವಿ, ಇವನಿಗೂ ಅದೇ ಕರ್ಪೂರ ಹಚ್ತೀವಿ. ವ್ಯತ್ಯಾಸ ಏನೂ ಇಲ್ಲ ಸರ್. ಹುಟ್ಟಿದಾಗ ಒಂದು ಜನನ, ಒಂದು ಮರಣ. ಸತ್ತ ಮೇಲೆ ನಾವು ಸತ್ತಿದ್ದೀವಿ ಅಂತ ತೋರ್ಸೋಕ್ಕೆ ಒಂದು ಸರ್ಟಿಫಿಕೇಟ್, ಮರಣ. ನಾನು ಸಂಪಾದನೆ ಮಾಡಿರೋದು ಅದೇ ಸರ್. ಯಾರು ನನ್ನ ನೀನೇನು ಸಂಪಾದನೆ ಮಾಡಿದೆ ಅಂದರೆ ನಾನು ಕೇಳೋದು ಅದೇ. ನಾವು ಸತ್ತ ಮೇಲೆ ಒಂದು ಕೊಡ್ತಾರಲ್ವ ಸರ್ ಸರ್ಟಿಫಿಕೇಟು, ಅದೊಂದೇ ಸರ್ ನಾವು ಸಂಪಾದನೆ ಮಾಡಿರೋದು. ಆ ಜಾಗ ಚಿತಾಗಾರನು ನಮ್ದಲ್ವಲ್ಲ, ಅಲ್ಲ ಅದು ನಂದಲ್ಲ ಸರ್. ಅದೇ ಹುಟ್ಟಿದಾಗ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಬರ್ತ್ ಸರ್ಟಿಫಿಕೇಟ್. ನಾನು ಯಾರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಒಂದು ಸರ್ಟಿಫಿಕೇಟ್. ಹೌದು, ಸತ್ತ ಮೇಲೆ ನಾನು ಸತ್ತಿದ್ದೀನಿ, ನಾನು ಪ್ರಪಂಚದಲ್ಲಿ ಇಲ್ಲ ಅಂತ ತೋರ್ಸೋಕೆ ಒಂದು ಸರ್ಟಿಫಿಕೇಟ್. ಒಂದು ಸರ್ಟಿಫಿಕೇಟ್ ಎರಡೇ ಸರ್ ಮನುಷ್ಯ ಸಂಪಾದನೆ ಮಾಡಿರೋದು. ಎರಡೇ ಮನುಷ್ಯನಲ್ಲಿ ಸಂಪಾದನೆ, ಎರಡೇ. ಅವನು ಯಾವ ಮನೆ, ಆಸ್ತಿ, ದುಡ್ಡು, ಕಾಸು ಏನೂ ಇಲ್ಲ ಸರ್. ಏನು ಮಾಡಿಟ್ಟೋದ್ರೆ ಇನ್ಯಾರೋ ತಿಂತಾರೆ. ಸತ್ತ ಮೇಲೆ 2 ದಿವಸ ಕಾಗೆಗೆ ಅನ್ನ ಹಾಕ್ತಾರೆ. ಬದುಕಿದ್ದ ಕಾಗೆ ಒಳಗೆ ಬಂದರೆ ಓಡಿಸ್ತೀವಿ. ಸತ್ತ ಮೇಲೆ ಕೂಳು ಪಿಂಡ ಅಂತ ಇಟ್ಬಿಟ್ಟು ಕಾಗೆನ ಬರಕ್ಕೆ ಹೇಳ್ತೀವಿ. ಕಾಗೆ ಬರಲಿಲ್ಲ ಅಂತಂದ್ರೆ ಅಯ್ಯೋ ಬರಲಿಲ್ಲ ಅಂತ ಕಾಯ್ತೀವಿ. ಒಂದು ಪಿತೃಪಕ್ಷ ಮಾಡ್ತೀವಿ, ಇಡ್ತೀವಿ, ಎಲ್ಲರೂ ಇಡ್ತೀವಿ, ನಾವು ಮೇಲ್ಗಡೆ ಇಡ್ತೀವಿ. ಅಯ್ಯೋ ಅಷ್ಟು ದೂರ ಹುಡ್ಕೊಂಡು ಹೋಗ್ತೀವಿ, ಅಷ್ಟು ದೂರ ನೋಡ್ತೀವಿ,
ಅಯ್ಯೋ ಯಾರೂ ಬರಲಿಲ್ಲಪ್ಪ, ನಮ್ಮ ಅತ್ತೆ ಮಾವ ಬರಲಿಲ್ಲ, ಗಂಡ ಬರಲಿಲ್ಲ, ಇನ್ಯಾರೂ ಬರಲಿಲ್ಲ ಅಂತ ಹುಡುಕ್ತೀವಿ. ಇಷ್ಟು ಅನ್ನ ಇಟ್ಬಿಟ್ಟು ಮತ್ತೆ ಇನ್ನೂ ಒಂದಷ್ಟು ಜನ ಕೆಲವರು ಬದುಕಿದ್ದಾಗ ಅನ್ನ ಹಾಕಲ್ಲ, ಅವ್ನು ಸತ್ತ ಮೇಲೆ ದೊಡ್ಡ ದೊಡ್ಡ ಹಾರ ಕೊಡ್ತಾರೆ, ಸೀರೆಗಳು ತಂದಾಕ್ತಾರೆ. ಗಂಡ ಸತ್ತೋದ್ರೆ ಹೆಂಡತಿಗೆ ಸೀರೆಗಳು ತಂದು ಕೊಡ್ತಾರೆ. ಅದೇ ಬದುಕಿದ್ದಾಗ ಅವ್ನಿಗೊಂಚೂರು ಮಾತ್ರೆಗೆ ದುಡ್ಡು ಕೊಟ್ಟಿದ್ರೆ ಇನ್ನೊಂದು 4 ದಿನ ಬದುಕ್ತಿದ್ರು. ಸರ್ ಪ್ರಪಂಚದಲ್ಲಿ ಹೇಳ್ತೀನಲ್ವಾ, ವಿಚಿತ್ರ ಪ್ರಪಂಚ ಸರ್. ಸರ್ ಇಂಥ ಜಾಗಕ್ಕೆ ಯಾರಾದ್ರು 10 ರೂಪಾಯಿ ಕೊಡ್ತಾರ ನೋಡಿ. ಈಗ ಎಷ್ಟೋ ನನ್ನನ್ನು ತುಳಿಯಕ್ಕೆ ಬಂದರು, ತುಳಿಯಕ್ಕೆ ಬಂದವರು ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಇವ್ರಿಗೊಂದು 10 ಜನ ಊಟ ಕೊಡಿ ಅಂದಿದ್ರು ಚೆನ್ನಾಗಿತ್ತು. ಹೌದು, ನಮ್ಮಲ್ಲಿ ಸ್ಟಾರ್ಟಿಂಗ್ ಊಟ ಕಷ್ಟ ಅಂತ ಯಾವತ್ತೂ ಉಪವಾಸ ಇರಲಿಲ್ಲ. ಸ್ಟಾರ್ಟಿಂಗ್ ಎಲ್ರಿಗೂ ಕಷ್ಟ ಇತ್ತು, ನನ್ನ ಕೈಯಲ್ಲಿ ಆಗೋಷ್ಟು ಮೀರಿ ಮಾಡ್ತಾ ಇದ್ದೆ. ಅದನ್ನೇ ನೀವು ತೋರಿಸ್ಬೋದಾಗಿತ್ತು, ಯಾರೂ ಉಪವಾಸ ಇರಲಿಲ್ಲ. ನನ್ನ ಬಗ್ಗೆ ಕೆಟ್ಟದಾಗೆ ತೋರಿಸಿದ್ರು. ಇವತ್ತು ಅವಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೊಂದು 10 ಜನ ಸಹಾಯ ಮಾಡಿ ಅಂತ ಯಾರು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಸರ್. ಸರ್ 20 ವರ್ಷ ನಾನು ಇಂಡಸ್ಟ್ರೀಲಿ ಎಂತೆಂಥವ್ರನ್ನೂ ನೋಡಿದ್ದೀನಿ ಸರ್. ನಾನು ರಾಣಿನೇ ಸರ್. ಗೇಟಿಂದ ಆಚೆ ಹೋದರೆ ನಾನು ಇವತ್ತು ರಾಣಿನೇ ಸರ್. ಗೇಟಿಂದ ಆಚೆ ಹೋದರೆ, ಗೇಟಿಂದ ಒಳಗಡೆ ಬಂದರೆ ನಾನು ಒಬ್ಳು ಕೆಲಸದವಳು, ಇವರಲ್ಲಿ ಒಬ್ಳು, ಇವ್ರಿಗೆಲ್ರಿಗೂ ತಾಯಿ ನಾನು. ಒಬ್ಬರು ಮನೆಯಲ್ಲಿ ಕುಟುಂಬ ನಡೆಸೋದು ತುಂಬ ಕಷ್ಟ ಸರ್. ಈಗ 2 ಮಕ್ಕಳು ಸಾಕೋಕ್ಕೆ ಗಂಡ ಹೆಂಡತಿ ಇಬ್ಬರು ದುಡಿತೀವಿ, ಕರೆಕ್ಟಾ ಸರ್? ಸಾಯಂಕಾಲ ಮನೆಗೆ ಏನು ಬೇಕು ಅಂತ ಚಿಂತೆ ಒಬ್ಬ ತಂದೆಗೆ. ಹೆಂಡತಿ ಕಾಯ್ತಿರ್ತಾಳೆ, ಒಬ್ಬ ಮಗು ತಂದೆ ಕಾಯ್ತಿರ್ತಾಳೆ, ನಮ್ಮಪ್ಪ ಏನು ತರ್ತಾನೆ ಅಂತ, ನನ್ನ ಹೆಂಡತಿ ನನ್ನ ಗಂಡ ಏನು ತರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ತುಂಬ ಕಷ್ಟ. ಅಂಥದ್ರಲ್ಲಿ ನನ್ನ 60 ಜನ ಮಕ್ಕಳನ್ನ ನಾನು ಸಾಕಬೇಕು ಅಂದ್ರೆ ಒಬ್ಳು ತಾಯಿಯಾಗಿ ನಾನು ಕೇಳಲೇಬೇಕು, ಬೇಡಲೇಬೇಕು. ನಾನು ಸುಮ್ಮನೆ ಅಲ್ಲ, ಎಲ್ಲರೂ ಚೆನ್ನಾಗಿಲ್ಲ ಇಲ್ಲಿ. ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಒಂದು ಡೇಟ್ ಆದರೆ ಗೊತ್ತಾಗಲ್ಲ ಹೆಣ್ಮಕ್ಳಿಗೆ, ಫುಲ್ ಆಗಿ ಬ್ಲೀಡಿಂಗ್ ಆಗಿರುತ್ತೆ, ಬಟ್ಟೆ ಎಲ್ಲ ಅವ್ರು ನೀರು ಹಾಕೊಂಡಿರಂತ ಆಮೇಲೆ ಗೊತ್ತಾಗತ್ತೆ ನಮಗೆ. ಆವಾಗ ಅವ್ರಿಗೆ ಸ್ನಾನ ಕಳಿಸಿ ಬಟ್ಟೆ ಕೊಡ್ತೀವಿ. ಒಂದು ಡೈಪರ್ ತಂದು ಕೊಡಲ್ಲ ಸರ್, ಒಂದು ವಿಸ್ಪರ್ ತಂದು ಕೊಡಲ್ಲ, ಕೆಟ್ಟದ್ದು ಮಾತ್ರ ಹೇಳ್ತಾರೆ. ಅದೇ ಹೆಣ್ಮಗುಗೆ ಒಂದು ವಿಸ್ಪರ್, ಒಂದು ಡೈಪರ್, ಒಂದು ಒಳಗಾಕೋ ಲಂಗನೋ ಜಾಕೆಟೋ ತಂದು ಕೊಟ್ಬಿಟ್ರೆ ನೀನೇ ದೊಡ್ಡವನಲ್ವಾ? ನೀನೊಬ್ಬ ತಮ್ಮನೋ ಅಣ್ಣನೋ ಅಕ್ಕನೋ ತಾಯೋ ಹಾಗೆ ಒಬ್ರಿಗಾಗು. ನೀನು ಕೆಟ್ಟದನ್ನ ಬೇಗ ತೋರಿಸ್ತೀರಿ, ಒಳ್ಳೆದನ್ನ ಯಾಕೆ ತೋರಿಸಲ್ಲ? ಅದೇ ಮೇಡಮ್, ಒಂದು ಚಾನಲಲ್ಲಿ ನಿಮ್ಮ ಆಶ್ರಮದ ಬಗ್ಗೆ ಒಂದಷ್ಟು ನೆಗೆಟಿವ್ ಮಾತಾಡಿದರು. ಒಂದು ಅಮ್ಮ ಮಗಳು ಚಿಕ್ಕ ಹುಡುಗಿ ಒಂದು ಚಾನಲ್ನವ್ರು ಅವ್ರು ಇಂಟ್ರ್ಯೂ ಮಾಡಿದಾಗ ಅವ್ರೇನು ಹೇಳ್ತಾರೆ, ಅಲ್ಲಿ ನಮ್ಗೆ ಹೊಟ್ಟೆ ತುಂಬ ಊಟನೇ ಕೊಡಲಿಲ್ಲ, ಒಂದು ಅರ್ಧ ಮುದ್ದೆ ಕೊಟ್ಟು ಇಡೀ ದಿನ ಇರು ಅಂತಾರೆ, ನಮ್ಮ ಕೈಲಿರೋಕ್ಕಾಗ್ತಿಲ್ಲ, ತುಂಬ ಅಲ್ಲಿ ಹಿಂಸೆ ಕೊಟ್ಟರು ಅಂತ ನಾವು ನೋಡಿದ್ದೀವಿ. ಇದು ಎಷ್ಟು ಸತ್ಯ ಮತ್ತು ಯಾಕೆ ಆ ರೀತಿ ಹೇಳಿಕೆ ಕೊಟ್ಟರು ಅವರು? ಸರ್ ನನಗೆ ಒಬ್ಬರು ಲೇಡಿ ಬರ್ತಾರೆ, ಅವ್ರ ಹೆಸರು ನಾನು ಹೇಳಲ್ಲ, ನನಗದು ಬೇಕಾಗೂ ಇಲ್ಲ. ಒಬ್ರು ಬರ್ತಾರೆ, ಆಮೇಲೆ ಒಂದು ಹುಡುಗಿ ಇಲ್ಲಿಂದ ಓಡೋಗ್ಬಿಡ್ತಾಳೆ. ಒಂದು ಹುಡುಗಿನ ನಾವು ರೈಲ್ವೆ ಸ್ಟೇಷನಿಂದ ಕರ್ಕೊಂಡು ಬಂದಿರ್ತೀವಿ, ಅದು ವಿಡಿಯೋ ಇಲ್ಲ ಇದೆ. ಯಾರೋ ನನಗೆ ಫೋನ್ ಮಾಡ್ತಾರೆ, ಒಂದು ಲೇಡೀಸ್ ಕೂತಿದ್ದಾಳೆ ತುಂಬ ಹೊತ್ತಿಂದ, ಯಾರು ಗಂಡಸರು ಹೋಗೋರು ಬರೋರಿಲ್ಲ. ಗೊತ್ತಲ್ಲ ರೈಲ್ವೆ ಸ್ಟೇಷನ್ ಅಂದ್ರೆ 100 ಜನ ಇರ್ತಾರೆ ಅಲ್ಲಿ, ಎಲ್ಲರೂ ಒಳ್ಳೆಯವರು ಇರಲ್ಲ, ಎಲ್ಲರೂ ಕೆಟ್ಟವರು ಇರಲ್ಲ. ಯಾರೋ ಹೋಗ್ತಾರೆ, ಅವಳನ್ನ ಮಾತಾಡ್ಸ್ತಾರೆ, ಬರ್ತಾರೆ, ಕರಿತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬರುತ್ತೆ. ನಾನು ಹೋಗ್ತೀನಿ, ಅಲ್ಲಿ ಅವಳನ್ನ ವಿಡಿಯೋ ಮಾಡ್ತೀನಿ, ಅವಳನ್ನ ಕರ್ಕೊಂಬರ್ತೀನಿ, ಬೆಳಗ್ಗೆ ಹೋಗುವಂತೆ ಬಾ ಅಂತ. ಅವಳು ಈ ಜಾಗಕ್ಕೆ ಬರ್ತಾಳೆ, ಸುಮಾ ಆಯ್ತಾ, ಸುಮಾ ಅನ್ನೋಳು ಈ ಜಾಗಕ್ಕೆ ಬರ್ತಾಳೆ. ಅವಳು ಬಂದ ಮೇಲೆ ಅವಳು ಹೋಗ್ತೀನಿ ಅಂತ ಎಲ್ಲೂ ಹೇಳಲ್ಲ ನಮಗೆ, ಆರಾಮಾಗಿ ನಮ್ಮ ಜೊತೆ ಸೆಟ್ಲ್ ಆಗ್ಬಿಡ್ತಾಳೆ, ಊಟ ಮಾಡ್ತಾಳೆ. ಇದೇ ಥರ ಅವಳು ಆಚೆ ಓಡಾಡ್ಕೊಂಡಿರಕ್ಕೆ ಬಿಡ್ತೀವಿ. ವಿತ್ ರೆಕಾರ್ಡ್ ನಾನು ಆಮೇಲೆ ಕೊಟ್ಟೆ. ಇಲ್ಲೇ ಊಟ ಮಾಡ್ತಾಳೆ, ಇಲ್ಲೇ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ತಾಳೆ, ಇಲ್ಲೇ ಅಡುಗೆ ಮೇಲೆ ಕುತ್ಕೊಂಡು ತಿಂತಾಳೆ, ದಿನ ಒಂದೊಂದು ಬಟ್ಟೆ ಹಾಕೊಳ್ತಾಳೆ. ಅವಳಿಗೆ ಹುಷಾರಿಲ್ಲ ಅಂದರೆ ಟ್ಯಾಬ್ಲೆಟ್ ಕೊಡೋದು ಲೈವೆಲ್ಲ ಇದೆಲ್ಲ, ಪಿನ್ ಟು ಪಿನ್ ಕೊಡ್ತೀವಿ. ಅವಳು ನಮಗೆ ಮದುವೆ ಮಾಡಿ ಅಂತ ಹೇಳಿರ್ತಾಳೆ, ನನಗೆ ಮದುವೆ ಮಾಡಿ ಗಂಡು ನೋಡಿ ಅಂತ ಹೇಳಿರ್ತಾಳೆ. 5 ಎಕರೆ ಜಮೀನಿದೆ ಅಂತ ಹೇಳಿರ್ತಾಳೆ, 5 kg ಚಿನ್ನ ಇದೆ ಅಂತ ಹೇಳಿರ್ತಾಳೆ. ನಮ್ಗೆ ಹೇಳಿರೋ ಮಾಹಿತಿ ಅವಳು ಇಲ್ಲಿ ನಮ್ಮಂತೆ ಒಬ್ಳು ಆಗ್ಬಿಡ್ತಾಳೆ. ಅವಳು ಹೋಗ್ತೀನಿ ಅಂತ ಯಾವತ್ತು ಹೇಳೋದೇ ಇಲ್ಲ ನಾವು ಕಳಿಸೋದಕ್ಕೆ. ಅಡ್ರೆಸ್ ಕೇಳಿದಾಗ ಮಂಡ್ಯದಿಂದ ಒಳಗಡೆ ಅಂತ ಹೇಳಿರ್ತಾಳೆ. ಆಮೇಲೆ ಇನ್ನೊಬ್ರು ಸತೀಶ್ ಅಂತ ಅಣ್ಣ ಒಬ್ರು ಬರ್ತಾ ಇದ್ರು, ನಮ್ಮ ಲೈವ್ ಅವರವರು. ಅವ್ರು ಬಂದಾಗ ನಾನು ಮದುವೆ ಮಾಡ್ಕೊಳ್ತೀನಿ ಅಂದಾಗ, ಗಂಡು ನೋಡಿ ಅಂದಾಗ, ನಾವು ಗಂಡು ನೋಡ್ಬೇಕು ಅಂದಾಗ ಅವಳು ಮಾಹಿತಿ ಬೇಕಲ್ವಾ, ಅವಳು ಮಾಹಿತಿ ಬೇಕು ಅಂದಾಗ ನಾನು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಾಳೆ. ಸರಿ ಆಯ್ತು, ನೀನು ಡೇಟ್ ಆಫ್ ಬರ್ತು, ನಿಮ್ಮ ಅಡ್ರೆಸ್ಸು. ಈಗ ಗಂಡವರು ಅಂದಮೇಲೆ ಯಾರೋ ಕೇಳ್ತಾರಲ್ವಮ್ಮ, ನೀನು ಡೇಟ್ ಆಫ್ ಬರ್ತ್ ಕೇಳ್ತಾರೆ, ನಿನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ, ನೀನು ಎಲ್ಲಿಯವಳು ಎಲ್ಲ ಕೊಡಲೇಬೇಕಲ್ವಾ ಅಂತೀವಿ. ಇಲ್ಲ, ನಂದು 5 kg ಚಿನ್ನ ಇದೆ ಊರಲ್ಲಿ, ತೊಗೊಂಬರ್ಬೇಕು ಹೋಗಿ, ನಮ್ಮ ದೊಡ್ಡಮ್ಮ ಎಲ್ಲ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಅಮ್ಮ ಇಲ್ಲ, ಅಪ್ಪ ಅಮ್ಮ ನಂಗೆ ಯಾರೂ ಇಲ್ಲ ಅಂತ ಮಾಹಿತಿ ಕೊಡ್ತಾಳೆ. ಅಲ್ಲಿಂದ ನಾವೇನು ಮಾಡ್ತೀವಿ, ಹೌದಾ 5 ಎಕರೆ ಜಮೀನು ಇರೋಳು, 5 kg ಚಿನ್ನ ಇರೋಳು ರೈಲ್ವೆ ಸ್ಟೇಷನಲ್ಲಿ ಯಾಕೆ ಕೂತ್ಕೋ, ನಮ್ಮ ತಲೆಯಲ್ಲಿ ನಾವು ಹುಳ ಬಿಟ್ಕೋತೀವಿ, ಯಾಕೆ ಕೂತ್ಕೋತಾಳೆ? ಆವಾಗ ಇವಳೇನು ಮಾಡ್ತೀವಿ, ಜಾಸ್ತಿ ಸ್ವಲ್ಪ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. 5 kg ಚಿನ್ನ ಎಲ್ಲಿಟ್ಟಿದ್ಯಾ, ಪೇಪರ್ಸ್ ಎಲ್ಲಿಟ್ಟಿದ್ಯಾ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಬಾ ಹೋಗಿ ತೊಗೊಂಬರೋಣ, ಕರ್ಕೊಂಡೋಗಿ ಅಂತ ಹೇಳಿರ್ತಾಳೆ, ಹೋಗೋಣ ಅಂತೆಲ್ಲ ಹೇಳಿರ್ತಾಳೆ. ಸರಿ ನಾನು ಅಂತ ಯಾವಾಗ ಇವಳು ಇನ್ನಲ್ಲೇ ಜಾಸ್ತಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನೋ, ನಾನು ಅವತ್ತು ಮಾರ್ಕೆಟ್ಗೆ ಹೋಗಿರ್ತೀನಿ, ಮಾಲಕ ಅವರೆಲ್ಲ ತಿಂಡಿ ಕೊಡ್ತಾ ಇರ್ತಾರೆ ಬೆಳಗ್ಗೆ. ಹಿಂಗೆ ಅವಳು ಓಡೋಗಿರೋದು ಕ್ಯಾಮ್ರಾ ರೆಕಾರ್ಡು ಎಲ್ಲ ಇದೆ, ಹಿಂಗಿಂದ ಓಡೋಗ್ಬಿಡ್ತಾಳೆ, ಇರಲ್ಲ. ಹೋಗಿ ಎಷ್ಟು ದಿನ ಆಯ್ತಕ್ಕ ಅವಳು ವಿಡಿಯೋ ಬರೋದು? 2-3 ದಿನ
ಒಂದು ವಾರ ಅಷ್ಟೇ. ಮತ್ತೆ ಆ ಹುಡುಗಿ ಎಲ್ಲಿಂದ ಬಂದ್ಲು? ಚಿಕ್ಕ ಮಗುದ್ ಬೇರೆ, ಇದು ದೊಡ್ಡವಳು, ಇದು ದೊಡ್ಡವಳ್ದ? ಸುಮಾ ಅಂತ. ಸಣ್ಣ ಮಗುದ್ ಬೇರೆ. ಆಮೇಲೆ ಅವಳು ಓಡೋಗ್ಬಿಟ್ಟು ಯಾರ್ಯಾರೋ ಅವಳನ್ನ ಒಂದು ಕಡೆ ಕೂರಿಸ್ಬಿಟ್ಟು ಒಂದು ವಿಡಿಯೋ ಮಾಡಾಕ್ತಾರೆ ನನ್ನನ್ನು ತುಳಿಯೋಕ್ಕೆ. ಬೇರೆ ಏನಕ್ಕೂ ಅಲ್ಲ, ಎಲ್ಲೋ ಬಿದ್ದವಳು ಒಬ್ಳು ಕಲಾವಿದೆ ಬಂದು ಈ ಆಶ್ರಮ ನಡೆಸ್ತಾ ಇದ್ದಾಳೆ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇವಳು ಕಳಿಸ್ತಾ ಇದ್ದಾಳೆ, ಕಳಿಸ್ತಾ ಇದ್ದಾರೆ ಎಲ್ಲ ವ್ಯಕ್ತಿಗಳನ್ನ, ಇವ್ರು ಆಶ್ರಮಕ್ಕೆ ಕಳಿಸ್ತಾ ಇದ್ದಾರೆ, ಇವಳು ರಾತ್ರಿ ಹಗಲು ಹೋಗಿ ಇವಳೇ ಕರ್ಕೊಂಬರ್ತಾಳೆ ಅಂತ ಹೇಳ್ಬಿಟ್ಟು ನನ್ನನ್ನು ತುಳಿಯೋಕ್ಕೊಂದು ಪ್ರಯತ್ನ ಮಾಡ್ತಾರೆ. ಹೆಸರು ಯಾರ್ದು ಹೇಳಲ್ಲ ಸರ್, ನಂಗೆ ಅವಶ್ಯಕತೆ ಇಲ್ಲ. ಎಲ್ರದ್ದು ನಂದು ವಿತ್ ರೆಕಾರ್ಡ್ ಇದೆ ನನ್ನ ಹತ್ರ. ಅವ್ರು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಕೊಡೋಕೆ ಇದೆ ನನ್ನ. ನಾನು ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಬಿಟ್ಟಿದ್ದೀನಿ, ಅವೆಲ್ಲ ಕಾನೂನಿಗೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಆಯ್ತಾ ಸರ್? ಒಂದು ಕಡೆ ಒಂದು ಚೇರಲ್ಲಿ ಕೂರಿಸ್ಬಿಟ್ಟು ಹಿಂಗೆ ಹೇಳು ಅಂತ ಹೇಳ್ತಾರೆ ಅವಳಿಗೆ. ಅವಳು ಸುತ್ತ ಕ್ಯಾಮ್ರಾ ತಿರುಗಿಸ್ತಾರೆ ಅವಳಿಗೆ, ಹೀಗೆ ಹೇಳು ಅಂತ ಹೇಳ್ಕೊಡ್ತಾರೆ. ಅದು ಮಾರನೇ ದಿನ ಒಂದು ಚಾನಲಲ್ಲಿ ಬರುತ್ತೆ ನನ್ನ ಬಗ್ಗೆ. ನನಗದು ಗೊತ್ತಿಲ್ಲ. ಬಂದು ಒಂದು ದಿವಸ ಆದಮೇಲೆ ನನ್ನ ಮಗನಿಗೆ ಯಾರೋ ಕಳಿಸ್ತಾರೆ. ಅದಾದಮೇಲೆ ನನಗೆ ಬರುತ್ತೆ, ಅಮ್ಮ ನೋಡು ಬೇಗ ಇಮಿಡಿಯೇಟು, ನಾನು ಇಲ್ಲೇ ಕೂತಿರ್ತೀನಿ, ನಾನು ಇಲ್ಲ ಒಂದು ಇಮಿಡಿಯೇಟು ಊಟ ಆಗ್ತಾಯಿಲ್ಲ ಅಕ್ಕ, ಅವಳು ಸುಮಾ ಅಲ್ವಕ್ಕ, ನೋಡಕ್ಕ ಹೆಂಗೆ ಮಾತಾಡೋಳು ಇವಳು ಅಂತ ನಾನು ಆಗಿರಲ್ಲ ಆಗ. ಅದಾದಮೇಲೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಬಗ್ಗೆ ಯಾರು ತಿಳ್ಕೊಂಡು ನಾನು ವೀಡಿಯೋ ಮಾಡಿದವ್ರಿಗೆಲ್ಲ ಫೋನ್ ಮಾಡ್ತೀನಿ, ಮೇಡಮ್ ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತು? ಆ ವಿಡಿಯೋ ಹಾಕೋಕ್ಕೆ ಮುಂಚೆ ನಾನೊಬ್ಳು ಕಲಾವಿದೆ, ನನ್ನ ನಂಬರ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ನನ್ನ ಬಗ್ಗೆ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ. ಬೈದೆ ಯಾರೂ ಇರೋಕ್ಕಾಗಲ್ಲ, ಒಂದು ಏಟು ಹೊಡಿದೇನೂ ಯಾರೂ ಇರೋಕ್ಕಾಗಲ್ಲ, ಗದರಿಸ್ದೆ ಇವ್ರನ್ನ ನಿಭಾಯಿಸೋಕ್ಕಾಗಲ್ಲ. ನಾನೀಗ ಸತ್ಯನೇ ಹೇಳ್ತಾ ಇದ್ದೀನಿ. ಸಮಯ ಬಿದ್ದರೆ ಒಂದೇಟು ಹೊಡಿಲೇಬೇಕಾಗತ್ತೆ, ಸಮಯ ಬಿದ್ದರೆ ಗದರಿಸ್ಲೇಬೇಕಾಗತ್ತೆ, ಸಮಯ ಬಿದ್ದರೆ ಕೂಗಾಡ್ಲು ಕಿರ್ಚಾಡ್ಲು ಎಲ್ಲವೂ ಮಾಡಬೇಕಾಗತ್ತೆ. ಇದು ಕುಟುಂಬನ ಒಬ್ಬ ತಾಯಿ ನಿಭಾಯಿಸಬೇಕು ಅಂದರೆ ಎಲ್ಲದನ್ನೂ ಮಾಡಬೇಕು. ಅವಳಿಗೆ ನಾವೇನೂ ಮಾಡಿಲ್ಲ. ಅವಳು ಇದ್ದಿದ್ದು ಎಷ್ಟು, ಒಂದು 3 ತಿಂಗಳಿದ್ಲಕ್ಕ, 3 ತಿಂಗಳಷ್ಟೇ ಅವಳು ಓಡೋದು. ಅದೊಂದು ಪ್ರಚಾರ ಆಯಿತು. ಆ ಪ್ರಚಾರ ಸರಿ ಮಾಡೋದಕ್ಕೆ ಇವರು ಇಲ್ಲಿಗೆ ಬರ್ತಾರೆ. ನಾವು ವಿಡಿಯೋ ಮಾಡ್ತೀವಿ, ನಿಮ್ಮ ಬಗ್ಗೆ ಒಳ್ಳೆ ಪ್ರಚಾರ ಕೊಡ್ತೀವಿ. ನನ್ನ ಮಗ ಬೇಡ ಅಂತಾನೆ, ಬೇಡ ನೀನು ಲೈವ್ ಮಾಡು ಅಂತ ಹೇಳ್ತಾನೆ. ಬೇಡ ಲೈವ್ ಎಲ್ಲ ಮಾಡಬಾರ್ದು ಅಂತ ನನಗೆ ಒಂದಷ್ಟು ಹೇಳ್ತಾರೆ. ನೀವು ಹಿಂಗೆ ಮಾಡಬಾರ್ದು, ನಾವು ಬಂದಾಗ ಲೈವ್ ಮಾಡಬಾರ್ದು, ನೀವು ನಮ್ಮನ್ನು ತೋರಿಸ್ಬಾರ್ದು, ನೀವೇನು ಮಾಡಬಾರ್ದು, ಕ್ಯಾಮ್ರಾ ಆಫ್ ಮಾಡಬೇಕು, ಎಲ್ಲ ಥರನೂ ನನಗೆ ಹೇಳ್ತಾರೆ. ಆಯಿತು ಬಿಡಿ, ಏನೋ ಒಳ್ಳೇದು ಮಾಡ್ತಾರಲ್ಲ ಅಂದ್ಬಿಟ್ಟು ನಾವು ಬನ್ನಿ ಅಂತೀವಿ. ಬಂದ್ಬಿಟ್ಟು ಎಲ್ಲ ನನ್ನನ್ನು ಆಚೆ ಕರೆಸ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡ್ತಾರೆ. ಇದೇ ಊಟ ಮಾಡಿರೋರು ನಿಮ್ನ ಈಗಲೇ ಕಳಿಸ್ಬಿಡ್ತೀನಿ ನಾನು, ನೀವೇನು ಸತ್ಯ ಹೇಳ್ತೀರಾ ಹೇಳ್ಬಿಡಿ, ನನ್ನ ಮಗ ಜಗಳ ಆಡ್ತಿದ್ದಾನೆ, ಕೂಗಾಡ್ತಿದ್ದಾನೆ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ನನ್ನ ಮಗನ ಹೇಳ್ಕೊತೀನಿ, ಅದನ್ನು ರೌಡಿಸಮ್ ಅಂತ ತೋರಿಸ್ತಾರೆ. ನನ್ನ ಮಗ ಲೈವ್ ಮಾಡ್ತಾನೆ, 2 ನಿಮಿಷ ಕಟ್ ಮಾಡ್ತೀವಿ, ಅದನ್ನು ಆ ಲೈವು ಇದೆ ಇವತ್ತಿಗೂ ನಾನು ಇಟ್ಟಿದ್ದೀನಿ, ಕ್ಯಾಮ್ರಾ ರೆಕಾರ್ಡ್ ಇಟ್ಟಿದ್ದೀನಿ. ನಾನು ಏನೋ ಒಳ್ಳೇದು ಮಾಡ್ತೀವಿ ಅಂತ ಬಂದವರು ಮಾಡಬೇಕು. ಅದಾದ್ಮೇಲೆ ಆ ಮಗುನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆ ಮಗು ನಮ್ಮ ಹತ್ರ ಇರುತ್ತೆ. ಯಶವಂತಪುರ ಪೊಲೀಸ್ ಸ್ಟೇಷನಿಂದ ನಾನು ಕಳಿಸಿರ್ತಾರೆ, ಅದು ರೆಕಾರ್ಡ್ ಇದೆ ನನ್ನ ಹತ್ರ. ನನಗೆ ಮಕ್ಕಳನ್ನ ಇಟ್ಕೋಬಾರ್ದು ಅಂತ ಗೊತ್ತಿರಲಿಲ್ಲ. ನಮ್ಮ ಹತ್ರ ಫಸ್ಟು ಸ್ಟಾರ್ಟಿಂಗು 60 ಮಕ್ಕಳು ಹೋದ್ರು ಮನೆಗೆ. ಎಲ್ಲ ರೋಡಲ್ಲಿ ಭಿಕ್ಷೆ ಬೇಡಿಸ್ತಾ ಇದ್ದವರು, ಮತ್ತೆ 3 ಜನ ರೋಡಲ್ಲೇ ಕೂತ್ಕೊಂಡು ಮಕ್ಕಳನ್ನ ಎತ್ಕೊಂಡು ಮನೆಯಲ್ಲಿ ಹೇಳ್ದೆ ಕೇಳದೆ ಬಂದಂಥವ್ರು, ರಾತ್ರಿ ಚಳಿ ಮಳೆಯಲ್ಲಿ ಕೂತವರು ನಾವು ಕರ್ಕೊಂಬಂದಿದ್ವಿ.